ನಾವು ಬದುಕ್ತಾ ಇರೋದು ಒಂದು ಬದುಕ 3 ಹೊತ್ತು ಬಾಗ್ಲಾಕೊಂಡಿರ್ಬೇಕು, ಬೆಳಕಿದ್ರು ಕತ್ಲಲ್ಲಿರ್ಬೇಕು. ಎಲ್ಲರೂ ಹಗುರವಾಗಿ ಮಾತಾಡ್ತಿದ್ದಾಗ ಸಿಟ್ಟು ಬರ್ತಿತ್ತು. ಆದ್ರೆ ಅವ್ರು ಮಾತಾಡ್ತಿರೋದೆಲ್ಲ ಸರಿನೇ. ಇಷ್ಟೊಂದು ಸಾಲ ಮಾಡಿ ಇವ್ರ ಮದುವೆ ನೀವು ಜೋರಾಗಿ ಮಾಡೋದು ಬೇಕಿತ್ತ? ಕಂಡೋರ್ ದುಡ್ಡಲ್ಲಿ ಶೋಕಿ ಮಾಡೋದು ಲೈಫ್ ಅಲ್ಲ. ಎಲ್ಲ ಮಾಡಿ ಓಡೋಗಿ ಈಗೆಲ್ಲದಕ್ಕೂ ನಾನು ತಲೆ ಕೊಡ್ಬೇಕಂದ್ರೆ ಹೆಂಗೆ? ಅವ್ರು ಮಾಡಿರೋ ಪ್ರತಿ ತಪ್ಪು ನಾನು ಜವಾಬ್ದಾರಿ ಆಗಕ್ಕಾಗಲ್ಲ. ಅವ್ರು ಮಾಡಿರೋ ತಪ್ಪಿರ್ಬೋದು, ಮಾಡಿದ್ದು ನಮಗೋಸ್ಕರ, ಅವ್ರ ಸ್ವಾರ್ಥಕ್ಕಲ್ಲ. 1 ತಿಂಗಳಿಂದ ದುಡಿತಾರು ನಿನ್ಗೆ ಎಷ್ಟು ಕೋಪ ಬರ್ತಾ ಇದೆ ಅಂದಮೇಲೆ 30 ವರ್ಷದಿಂದ ಈ ಮನೆ ನೋಡ್ಕೋತಾ ಇದ್ದಾರೆ. ಅವ್ರಿಗೆ ಕೋಪ ಬರ್ತಿದ್ರಲ್ಲ ತಪ್ಪ? ಬರೀ ನಿನ್ನ ಅಕ್ಕನ ಮದುವೆಯಿಂದ ಸಾಲ ಆಗ್ಲಿಲ್ಲಪ್ಪ. ನಿನ್ನ ನ್ಯಾಷನಲ್ಸ್ ಕಳ್ಸೋದಕ್ಕೆ, ಟ್ರೈನಿಂಗ್ ಕಳ್ಸೋದಕ್ಕೆ ಮಾಡಿದ್ದು ಸಾಲನೇ. ಅದಕ್ಕೆ ಅವರು ಬಡ್ಡಿ ಕಟ್ತಾನೆ ಇದ್ರು. ಮನೆ ತಗೊಳ್ಳೋದಕ್ಕೆ ಸಾಲ ಮಾಡಿದ್ದು ಮೆರಿಯಕ್ಕಲ್ಲ, ತನ್ನ ಮಕ್ಕಳಿಗೆ ಸ್ವಂತ ಮನೆ ಇರ್ಲಿ ಅಂತ ಯೋಚಿಸಿದ್ದಕ್ಕೆ. ನೀನ್ ಆಸೆ ಪಟ್ಟೆ ಅಂತ ಅವ್ರ ಶಕ್ತಿ ಮೀರಿ ನೀನ್ ಇಷ್ಟಪಟ್ಟಿದ್ ಬೈಕ್ ಕೊಡ್ಸಿದ್ರಲ್ಲ, ಅದು ತಪ್ಪ? ಅವ್ರು ಓಡೋದ್ರು ಅಂತ ಇದೆಯಲ್ಲ. ಅವ್ರು ಓಡ್ ಹೋಗಿದ್ದು ಅವ್ರ ಕಮಿಟ್ಮೆಂಟ್ಸ್ಗೆ, ಪ್ರೆಷರ್ಗೆ. ಅವ್ರು ವಾಪಸ್ ಬರ್ತಾ ಇರೋದು ಅವ್ರಿಗೆ ನಿನ್ ಮೇಲೆ ನಂಬಿಕೆ ಇಲ್ದೇ ಇರೋದಕ್ಕೆ. ಒಬ್ಬ ತಂದೆ ಮಗ ತನ್ನ ಕಷ್ಟಕ್ಕಾಗ್ತಾನೆ ಅಂತ ಅನ್ಕೊಳ್ಳೋದು ಸ್ವಾರ್ಥ ಅಲ್ಲ, ವಿಶ್ವಾಸ. ಆದ್ರೆ ಆ ವಿಶ್ವಾಸ ಅವ್ರಿಗೆ ನಿನ್ ಮೇಲೆ ಇರ್ಲಿಲ್ಲ. ನೀನ್ ಇನ್ನೊಬ್ಬ ವ್ಯಕ್ತಿನ ತಂದೆ ಅಂತ ಪರಿಚಯ ಮಾಡಿರ್ಬೋದು, ಆದ್ರೆ ಅವ್ರು ಇವ್ರು ನನ್ ಮಗ ಅಂತ ಪರಿಚಯಿಸುವಂತ ಒಂದು ಕೆಲ್ಸನಾದ್ರೂ ನೀನ್ ಮಾಡಿದ್ಯಾ? ನಿನ್ ಮೈಯಲ್ಲಿ ಹರಿತಾ ಇರೋ ರಕ್ತ ಅವ್ರದೇ, ನೀನ್ ಹಾಕಿರೋ ಬಟ್ಟೆ ಅವ್ರದೇ, ನಿನ್ ಹೆಸರ ಜೊತೆ ಇರೋ ಹೆಸರು ಅವ್ರದೇ. ಅವ್ರು ನಿನ್ಗೇನ್ ಮಾಡಿದಾರೆ ಅನ್ನೋದಲ್ಲ, ನೀನ್ ಅವ್ರಿಗೇನ್ ಮಾಡಿದ್ಯಾ ಅಂತ ಯೋಚಿಸು. ನಿಮ್ಮಪ್ಪ ಸಾಲ ಮಾಡಿರೋದು ನಿಜ, ಅದು ನಮಗೋಸ್ಕರ ಮಾಡಿರೋದು ನಿಜ. ಅದನ್ನ ಎಕ್ಸೆಪ್ಟ್ ಮಾಡ್ಕೋ.